ಆತ್ಮೀಯರೇ 2023-24ನೇ ಶೈಕ್ಷಣಿಕ ವರ್ಷಕ್ಕೆ SATS ಕರ್ನಾಟಕ ತಂತ್ರಾಂಶದಲ್ಲಿ ವಿದ್ಯಾರ್ಥಿಗಳ CC ರಿಸಲ್ಟ್ಸ್ಗೆ ಸಂಬಂಧಪಟ್ಟಂತೆ ಪಾರ್ಟ್ ಬಿ ಕೋರ್ಸ್ ಸ್ಕಾಲಸ್ಟಿಕ್ ರಿಸಲ್ಟ್ ಎಂಟ್ರಿಯನ್ನು ಮಾಡಬೇಕಾಗಿದೆ. STS ಸ್ಕೂಲ್ ಲಾಗಿನ್ ಆದ ನಂತರ ಹೋಮ್ ಪೇಜ್ಗೆ ಬರಬೇಕು. ಹೋಮ್ ಪೇಜ್ನಲ್ಲಿ ಎಡಗಡೆ ಕಾಣ್ತಕ್ಕಂಥ ಒಂದು ಮೆನು ಬಾರ್ಗಳಲ್ಲಿ ಇಲ್ಲಿ SA2 ರಿಸಲ್ಟ್ ಅಂತಕ್ಕಂಥ ಒಂದು ಆಪ್ಷನನ್ನು ನಾವು ನೋಡ್ಬೋದಾಗಿದೆ. ಇದರ ಮೇಲೆ ಕ್ಲಿಕ್ಕನ್ನು ಮಾಡಿದಾಗ 4 ರೀತಿಯ ಒಂದು ಸಬ್ಮೆನುಗಳು ಓಪನ್ ಆಗ್ತದೆ. ಇದರಲ್ಲಿ ಮೂರನೇ ಒಂದು ಆಪ್ಷನ್ ಎಂಟರ್ ಆರ್ ಅಪ್ಡೇಟ್ ಪಾರ್ಟ್ ಬಿ ಕೋರ್ಸ್ ಸ್ಕಾಲಸ್ಟಿಕ್ ರಿಸಲ್ಟ್ ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ಇಂಟರ್ಫೇಸ್ ಪೇಜ್ನಲ್ಲಿ ಪಾರ್ಟ್ ಬಿ ಕೋರ್ಸ್ ಸ್ಕಾಲಸ್ಟಿಕ್ ರಿಸಲ್ಟ್ ಎಂಟ್ರಿ ಅಂತ ಒಂದು ಇಂಟರ್ಫೇಸ್ ಪೇಜ್ ಓಪನ್ ಆಗ್ತದೆ. ಮೇಲ್ಗಡೆ ಎಲ್ಲ ನಮ್ಮ ಸ್ಕೂಲ್ನ ಒಂದು ಬೇಸಿಕ್ ಡೀಟೇಲ್ಸ್ ಇರ್ತದೆ. ಕೆಳಗಡೆ ಸ್ಟ್ಯಾಂಡರ್ಡನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗ್ತದೆ. ನೆಕ್ಸ್ಟು ಇಲ್ಲಿ ಅಕಾಡೆಮಿಕ್ ಇಯರು 2023-24 ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಮೀಡಿಯಂ ಕನ್ನಡ ಅಂತ ಆಟೋಮೆಟಿಕ್ ಡಿಫಾಲ್ಟ್ ಆಗಿದೆ. ಆಮೇಲೆ ಇಲ್ಲಿ ಸೆಮಿಸ್ಟರಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ SA2 ಮಾತ್ರ ತೋರಿಸ್ತಾ ಇದೆ. ಇದು ಕೂಡ ಸೆಮಿಸ್ಟರ್ SA2 ಅಂತ ಡಿಫಾಲ್ಟ್ ಆಗಿದೆ. ಇಲ್ಲಿ ಸರ್ಚ್ ಇದೆ. ಸರ್ಚ್ ಕೆಳಗಡೆ 2 ನೋಟ್ಗಳನ್ನು ಕೊಟ್ಟಿರ್ಬೋದನ್ನು ನಾವು ನೋಡ್ತಾ ಇದ್ದೇವೆ. ಮೊದಲಿಗೆ SA1 ಪಾರ್ಟ್ ವಿಲ್ ಬಿ ಆಟೋ ಜನರೇಟೆಡ್, ಅಂದರೆ ನಾವು SA2 ಭರ್ತಿ ಮಾಡಿದರೆ SA1 ಕೂಡ SA2ದಲ್ಲಿದ್ದಂತೆ ಆಟೋಮೆಟಿಕ್ ಆಗಿ ಜನ್ರೇಟ್ ಆಗ್ತದೆ. ಸೊ ನಾವು SA1ಗೆ ಒಂದು ಸಲ SA2ಗೆ ಒಂದು ಸಲ ಅಂತ 2 ಸತಿ ನಾವು ಈ ಒಂದು CC ಗ್ರೇಡ್ ಅಪ್ಡೇಟ್ ಮಾಡ್ತಕ್ಕಂಥ ಅವಶ್ಯಕತೆ ಇರೋದಿಲ್ಲ. ನೆಕ್ಸ್ಟು ಎಟ್ ದ ಟೈಮ್ ಆಫ್ ದ ರಿಪೋರ್ಟ್ ಜನರೇಷನ್ ಇಫ್ SA2 ಪಾರ್ಟ್ ಬಿ ಈಸ್ ನಾಟ್ ಫಿಲ್ಡ್ ದೆನ್ ಇಟ್ ವಿಲ್ ಬಿ ಕನ್ಸಿಡರ್ ಆ್ಯಸ್ C ಗ್ರೇಡ್. ಅಂದರೆ ನಾವು ಸ್ಟೂಡೆಂಟ್ಸ್ನ ಒಂದು ಪಾರ್ಟ್ ಬಿ ರಿಸಲ್ಟನ್ನು ಎಂಟ್ರಿ ಮಾಡದೆ ಹೋದರೆ ಅವರ ಒಂದು ನಾವು ಪ್ರೋಗ್ರೆಸ್ ರಿಪೋರ್ಟ್ ಕಾರ್ಡನ್ನು ಡೌನ್ಲೋಡ್ ಮಾಡಿಕೊಂಡಾಗ ಆ ಒಂದು ಪ್ರೋಗ್ರೆಸ್ ಕಾರ್ಡ್ನಲ್ಲಿ ಅವರ ಒಂದು ಪಾರ್ಟ್ ಬಿ ರಿಸಲ್ಟು C ಗ್ರೇಡ್ ಅಂತ ಬಂದಿರ್ತದೆ. ಸೊ ನಾವು ಈ ಪಾರ್ಟ್ ಬಿ CC ಗ್ರೇಡ್ ಎಂಟ್ರಿ ಮಾಡ್ತಕ್ಕಂಥದ್ದು ಭಾಳಷ್ಟು ಅವಶ್ಯಕವಾಗಿರ್ತದೆ. ಸೊ ಅದಕ್ಕಾಗಿ ನಾವು ಏನು ಮಾಡಬೇಕು, ಈಗ ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಲಿಸ್ಟ್ ಆಫ್ ದ ಸ್ಟೂಡೆಂಟ್ ಪಾರ್ಟ್ ಬಿ ಕೋರ್ಸ್ ಸ್ಕಾಲಸ್ಟಿಕ್ ರಿಸಲ್ಟ್ ಎಂಟ್ರಿ ಅಂತ ಒಂದು ಟೇಬಲ್ಲೇ ಓಪನ್ ಆಗಿಬಿಡ್ತದೆ. ಈ ಟೇಬಲ್ನಲ್ಲಿ ನೋಡ್ತಾ ಹೋದಂಗೆ ಮೊದಲಿಗೆ ಸೀರಿಯಲ್ ನಂಬರ್ ಇದೆ, ಎನ್ರೋಲ್ಮೆಂಟ್ ನಂಬರ್ ಇದೆ, ಸ್ಟೂಡೆಂಟ್ ನೇಮು, ಫಾದರ್ ನೇಮು, ಜೆಂಡರ್ ಇದೆ. ನೆಕ್ಸ್ಟು ಈ ಸ್ಕಾಲಾಸ್ಟಿಕ್ ಟಾಪಿಕ್ಸ್ಗಳಿವೆ. ಅದು ಎಮೋಷ್ನಲ್, ಸೋಷಿಯಲ್ ಸ್ಕಿಲ್ಸ್, ಆರ್ಗನೈಜೇಷನ್ ಸ್ಕಿಲ್ಸ್, ಸೈಂಟಿಫಿಕ್ ಸ್ಕಿಲ್ಸ್, ಫೈನ್ ಆರ್ಟ್, ಕ್ರಿಯೇಟಿವಿಟಿ, ಎಂಪರ್ಮೆಂಟ್, ವ್ಯಾಲ್ಯೂಸ್, ಫಿಸಿಕಲ್ ಎಜುಕೇಷನ್, ಕಂಪ್ಯೂಟರ್ ಎಜುಕೇಷನ್, SUPW ಅಂತ ಈ ಒಂದು ಎಲ್ಲ ಟಾಪಿಕ್ಗಳಿವೆ. ಇದರಲ್ಲಿ ನಾವು ನೋಡ್ಬೋದು C ಗ್ರೇಡ್ ಅಂತ ತೆಗೆದುಕೊಂಡು ಬಿಟ್ಟಿದೆ. ಇದನ್ನು ನಾವು ಹಾಗೆ ಬಿಟ್ಟರೆ ರಿಸಲ್ಟ್ ಪ್ರೋಗ್ರೆಸ್ ಕಾರ್ಡ್ನಲ್ಲಿ ಕೂಡ C ಗ್ರೇಡ್ ಅಂತಲೇ ಬರುತ್ತೆ. ಸೊ ಈಗ ನಾವು ಇಲ್ಲಿ ಕಾಣ್ತಕ್ಕಂತಹ ಡೌನ್ ಎರೋ ಮಾರ್ಕ್ ಮೇಲೆ ಕ್ಲಿಕ್ಕನ್ನು ಮಾಡಿದಾಗ ಇಲ್ಲಿ 5 ಒಂದು ಗ್ರೇಡ್ಗಳ ಎಂಟ್ರಿ ಕಾಣಿಸ್ತದೆ. ABC, ಅಬ್ಸೆಂಟ್, NA ಅಂತ. NA ಅಂದರೆ ನಾಟ್ ಅಪ್ಲಿಕೇಬಲ್ ಅಂತ. ಸೊ ಈಗ ಇಲ್ಲಿ ಕಾಣ್ತಿರ್ತಕ್ಕಂಥ ಒಂದು ವಿದ್ಯಾರ್ಥಿಗಳ ಎಲ್ಲ ಪಾರ್ಟ್ ಬಿ ಗ್ರೇಡ್ಗಳನ್ನು ಎಂಟ್ರಿ ಮಾಡಿ ಕೊನೆಗೆ ಇಲ್ಲಿ ಸಬ್ಮಿಟ್ ಬಟನ್ ಇದೆ. ಸಬ್ಮಿಟ್ ಮೇಲೆ ನಾವು ಕ್ಲಿಕ್ಕನ್ನು ಮಾಡಬೇಕು. ಡು ಯು ವಾಂಟ್ ಟು ಸಬ್ಮಿಟ್ ಅಂತ ಕೇಳ್ತದೆ. ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಈಗ ರಿಸಲ್ಟ್ ಡೇಟಾ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಬರ್ತದೆ. ಇದೇ ರೀತಿಯಾಗಿ ಉಳಿದ ತರಗತಿಗಳ ಪಾರ್ಟ್ ಬಿ ರಿಸಲ್ಟ್ ಎಂಟ್ರಿಯನ್ನು ಮಾಡಬೇಕಾಗ್ತದೆ. ತರಗತಿವಾರು ವಿದ್ಯಾರ್ಥಿಗಳ ಪಾರ್ಟ್ ಬಿ CC ಗ್ರೇಡ್ಗಳನ್ನು ರಿಸಲ್ಟನ್ನು ಎಂಟ್ರಿ ಮಾಡಿದ ನಂತರ ನಾವು ರಿಪೋರ್ಟ್ ಕೂಡ ಚೆಕ್ ಮಾಡ್ಕೋಬೋದು. ಪುನಃ ನಾವು SA2 ರಿಸಲ್ಟ್ ಆಪ್ಷನ್ಸ್ಗೆ ಬಂದಾಗ ಇಲ್ಲಿ ಪಾರ್ಟ್ ಬಿ ಕೋರ್ಸ್ ಸ್ಕಾಲಸ್ಟಿಕ್ ರಿಸಲ್ಟ್ ಎಂಟ್ರಿ ರಿಪೋರ್ಟ್ ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ಕನ್ನು ಮಾಡಬೇಕು. ಕ್ಲಿಕ್ ಮಾಡಿದಾಗ ಇಲ್ಲಿ ಸರ್ಚ್ ಬಟನ್ ಇದೆ. ಇದರ ಮೇಲೆ ಕ್ಲಿಕ್ ಮಾಡ್ತಿದ್ದಂತೆ ಇಲ್ಲಿ ಸ್ಕೂಲ್ ನೇಮ್ ಇರುತ್ತೆ, ಟೋಟಲ್ ಸ್ಟೂಡೆಂಟು, ಆಮೇಲೆ ರಿಸಲ್ಟ್ ಎಂಟರ್ಡ್ ಸ್ಟೂಡೆಂಟು. ಇದರ ಒಂದು ಪಕ್ಕದಲ್ಲಿ ಏನಿದೆ ಎಂದು ಬ್ಲೂ ಕಲರಲ್ಲಿ ಸ್ಕೂಲ್ ನೇಮ್ ಇದೆ. ಈ ಸ್ಕೂಲ್ ನೇಮ್ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ ರಿಪೋರ್ಟು ಜನ್ರೇಟ್ ಆಗ್ತದೆ. ಇಲ್ಲಿ ಶೋನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ನಾವು ವಿದ್ಯಾರ್ಥಿಗಳ ಪಾರ್ಟ್ ಬಿ ಕೋರ್ಸ್ ಸ್ಕಾಲಸ್ಟಿಕ್ ಏನೊಂದು ರಿಸಲ್ಟ್ ಎಂಟ್ರಿ ಮಾಡಿದೆಯೋ ಆ ಒಂದು ರಿಪೋರ್ಟ್ ನಾವಿಲ್ಲಿ ನೋಡಬಹುದಾಗಿದೆ. ಇಲ್ಲಿ ನೋಡಿ ಕೆಲವೊಂದಿಷ್ಟು ಇಲ್ಲಿ NA ಅಂತ ಬಂದಿದೆ. NA ಅಂದರೆ ನಾಟ್ ಅಪ್ಲಿಕೇಬಲ್ ಅಂತ. ಅಂದರೆ ಈ ಒಂದು ತರಗತಿಯ ಸ್ಟೂಡೆಂಟ್ಸ್ಗಳಿಗೆ ಈ ಒಂದು ಟಾಪಿಕ್ಗಳು ಅನ್ವಯ ಆಗೋದಿಲ್ಲ. ಸೊ ಹೀಗಾಗಿ ಇಲ್ಲಿ ಅವರಿಗೆ NA ಅಂತ ಬಂದಿರ್ತದೆ. ಸೊ ಹೀಗೆ ನಾವು 2023-24ನೇ ಸಾಲಿಗೆ ಪಾರ್ಟ್ ಬಿ ರಿಸಲ್ಟ್ ಎಂಟ್ರಿ ಹೇಗೆ ಮಾಡಬೇಕು ಅನ್ನೋದನ್ನು ನೋಡಿದೆವು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಉಪಯುಕ್ತ ಅನಿಸಿದರೆ ಶೇರ್ ಮಾಡಿ. ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಟಿಫಿಕೇಷನಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ. ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ವಂದೇ ಮಾತರಂ.